ಮೋಟರಿಸಂ ಕಡೆಯಿಂದ ಇದೊಂದು 200 NS ಗಾಡಿ ಬಂದಿದೆ. ಏನಂದ್ರೆ ಪ್ರಾಬ್ಲಮ್, ಇಂಜಿನ್ ಜಾಮ್ ಆಗಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಎತ್ಕೊಂಡ್ಬಂದ್ರು. ಎಲ್ಲ ಬಿಚ್ ನೋಡಿದ್ರೆ ಗಾಡಿ ಫುಲ್ ಸೀಸ್ ಆಗಿದೆ. ಏನಕ್ಕಂದ್ರೆ ಲಾಸ್ಟ್ 2 ಸರ್ವಿಸ್ ಕಸ್ಟಮರ್ ಬಂದ್ಬಿಟ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡೋರೆ, ಎಲ್ಲ ಕರೆಕ್ಟ್ ಆಗಿ ವಾಷಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡೋರೆ. ಬಟ್ ಆಯಿಲ್ ಫಿಲ್ಟರ್ ಹಾಕಕ್ ಮರ್ತು ಬಿಟ್ಟವ್ರೆ. ಆಯಿಲ್ ಫಿಲ್ಟರ್ ಹೆಂಗೈತೆ ನೋಡ್ರಿ ನೀವೇ. ಆಯಿಲ್ ಫಿಲ್ಟರ್ ಫುಲ್ ಡಸ್ಟ್ ಎಲ್ಲ ಹೋಗಿ ತುಂಬಿಕೊಂಡು ನಿಮ್ಗೆ ಆಯಿಲ್ ಫಿಲ್ಟರ್ ಫುಲ್ ಜಾಮ್ ಆಗಿದೆ. ಸೊ ಅದರಿಂದ ಏನಾಗಿದೆ ಅಂದ್ರೆ ನಿಮ್ಗೆ ಫುಲ್ ಪೂರ್ತಿ ಇಂಜಿನ್ ಅಲ್ಲೆಲ್ಲ ಬಂದ್ಬಿಟ್ಟು ಆಯಿಲ್ ಸಪ್ಲೈ ಈಸಿಯಾಗಿ ಆಗಲ್ಲ. ಓವರ್ ಹೀಟ್ನೆಸ್ ಆಗುತ್ತೆ ನಿಮ್ಗೆ. ಗಾಡಿ ಸೌಂಡ್ ಎಲ್ಲ ನಾಯ್ಸ್, ನಾಕಿಂಗ್ ಸೌಂಡ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದು ಆಯಿಲ್ ಫಿಲ್ಟರ್ ಹಾಕಿಲ್ಲ ಅಂದ್ರೆ ಓವರ್ ಹೀಟ್ ಆದ್ರೆ ಏನಾಗುತ್ತೆ ಅಂದ್ರೆ, ನೋಡ್ರಿ ಕೂಲಂಟ್ ಪಂಪ್ ಆಯಿಲ್ ಸೀಲ್ ಇದು. ಇಲ್ಲಿ ಕೂಲಂಟ್ ಪಂಪ್ ಆಯಿಲ್ ಸೀಲ್ ಬರುತ್ತೆ, ನೋಡ್ಬೋದು ಇದು ನೀವೇ ಆಯಿಲ್ ಸೀಲ್ ಎಷ್ಟು ಹೆಂಗಾಗಿದೆ ಅಂತ. ಇದು ನೋಡಿ ಸ್ವಲ್ಪ ರೌಂಡ್ ಆಗಿದೆ, ಇದು ಓವಲ್ ಶೇಪ್ ಆಗ್ಬಿಟ್ಟಿದೆ. ಸೊ ಆಯಿಲ್ ಸೀಲ್ ಹೋದ್ರೆ ನಿಮ್ಗೆ ಕೂಲೆಂಟ್, ಇಂಜಿನ್ ಆಯಿಲ್ ಎರಡು ಸಮೇತ ಮಿಕ್ಸ್ ಆಗ್ತಾನೆ ಇರುತ್ತೆ. ಸೊ ಎಲ್ಲಾ ಕಡೆನೂ ಸಪ್ಲೈ ಆಗುವಾಗ ಖಂಡಿತ ಸೀಸ್ ಆಗೇ ಆಗುತ್ತೆ. ಹಳೆ ಶಾಫ್ಟ್ಗೂ ಹೊಸ ಶಾಫ್ಟ್ಗೂ ನೋಡಿ, ಇದು ಹೊಸ ಶಾಫ್ಟ್, ಇದು ಹಳೇದು. ಸೊ ಏನಕ್ಕಂದ್ರೆ ಆಯಿಲ್ ಫಿಲ್ಟರ್ ಕಂಪಲ್ಸರಿ, ಪ್ರೀಮಿಯಂ ವೆಹಿಕಲ್ಸ್ ಅಲ್ಲೆಲ್ಲ ಬಂದ್ಬಿಟ್ಟು ಆಯಿಲ್ ಫಿಲ್ಟರ್ ಕಂಪಲ್ಸರಿ ಚೇಂಜ್ ಮಾಡ್ಲೇಬೇಕು. ಚೇಂಜ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸಪ್ಲೈ ಆಗಲ್ಲ ಎಲ್ಲಾ ಕಡೆನೂ ಇಂಜಿನ್ ಆಯಿಲ್. ಸೊ ಕಂಪಲ್ಸರಿ ನಿಮ್ಗೆ ಗಾಡಿ ಓವರ್ ನಾಯ್ಸ್ ಬರುತ್ತೆ, ಸೀಸ್ ಆಗುತ್ತೆ. ಇದೇ ತರ ನಿಮ್ ಗಾಡಿಯಲ್ಲಿ ಏನಾದ್ರು ನಾಯ್ಸ್ ಬರ್ತಾ ಇದ್ರೆ ಫಸ್ಟ್ ಇಂಜಿನ್ ಆಯಿಲ್ ಆಮೇಲೆ ಆಯಿಲ್ ಫಿಲ್ಟರ್ ಚೆಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಮೋಟರಿಸಂ ಪೇಜ್ ನ ಫಾಲೋ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬೈ.